ಎಲ್ರಿಗೂ ನಮಸ್ಕಾರ. ಭಾರತದ ಇತಿಹಾಸ ಅಂದ್ರೆ ನಮ್ಗೆಲ್ಲ ನೆನಪಾಗೋದು ದೊಡ್ಡ ದೊಡ್ಡ ರಾಜರು, ಯುದ್ಧಗಳು ಅಲ್ವಾ? ಆದ್ರೆ ಇತಿಹಾಸ ಅಂದ್ರೆ ಅಷ್ಟೇ ಅಲ್ಲ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ನೆಲದಲ್ಲಿ ಹರಿದು ಆಮೇಲೆ ಪೂರ್ತಿಯಾಗಿ ಮಾಯವಾಗಿ ಹೋದ ಒಂದು ಮಹಾನದಿಯ ಕತೆನೂ ಹೌದು. ಇವತ್ತು ನಾವು ಇತಿಹಾಸದ ಧೂಳು ಒದ್ದಿರೋ ಆ ಒಂದು ಅದ್ಭುತ ಅಧ್ಯಾಯವನ್ನ ತೆರೆದು ನೋಡೋಣ. ಅದೇ ಸರಸ್ವತಿ ನದಿ ನಾಗರಿಕತೆಯ ರಹಸ್ಯ. ನಾವು ಸ್ಕೂಲಲ್ಲಿ ಓದಿರೋ ಹಿಸ್ಟ್ರಿ ಪುಸ್ತಕಗಳಲ್ಲಿರೋದೆಲ್ಲ ಸತ್ಯನೇ, ಆದ್ರೆ ಅದು ಪೂರ್ತಿ ಸತ್ಯನಾ? ಬಹುಶಃ ಅಲ್ಲ. ಕಾಲ ಅನ್ನೋದು ತನ್ನೊಳಗೆ ಎಷ್ಟೆಲ್ಲ ಕಥೆಗಳನ್ನು ಬಚ್ಚಿಟ್ಕೊಂಡಿರುತ್ತಲ್ವಾ? ಟೆಕ್ನಾಲಜಿ ಮುಂದುವರೆದ ಹಾಗೆ ಇತಿಹಾಸದ ಮೇಲೆ ಕೂತಿದ್ದ ಧೂಳು ನಿಧಾನವಾಗಿ ಸರಿಯುತ್ತೆ. ಆಗ ಹೊಸ ಹೊಸ ಸತ್ಯಗಳು ಹೊರಗೆ ಬರ್ತವ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವಿವತ್ತು ಮಾತಾಡಕ್ ಹೊರಟಿರೋ ಸರಸ್ವತಿ ಕಥೆನೆ. ಹಾಗಾದ್ರೆ ನಮಗೆಲ್ಲ ಗೊತ್ತಿರೋ ಆ ಪ್ರಸಿದ್ಧ ನಾಗರಿಕತೆಯ ನೆರಳಲ್ಲೇ ಅದಕ್ಕಿಂತನೂ ದೊಡ್ಡ ದಾರಿ ಬೆಳೆದು ಆಮೇಲೆ ಮರೆತೇ ಹೋದ ಆ ಕಥೆ ಯಾವುದು? ಬನ್ನಿ, ಇತಿಹಾಸದ ಮರಳಿನ ಕೆಳಗೆ ಅಡಗಿರೋ ಆ ಸೀಕ್ರೆಟ್ ಏನು ಅಂತ ಒಟ್ಟಿಗೆ ಹುಡ್ಕೋಣ. ನೋಡಿ, ನಮ್ಗೆಲ್ಲ ಸಿಂಧೂ ಕಣಿವೆ ನಾಗರಿಕತೆ ಬಗ್ಗೆ ಚೆನ್ನಾಗೇ ಗೊತ್ತು. ಹರಪ್ಪ, ಮೊಹೆಂಜೊದಾರೋ ಎಂಥ ಅದ್ಭುತ ನಗರಗಳವು ಅಲ್ವಾ? ಆದ್ರೆ ಇದೇ ಹೊತ್ತಲ್ಲಿ ಬಹುಶಃ ಇದ್ಕಿಂತನೂ ದೊಡ್ಡದಾಗಿ ಸಿಂಧೂ ನದಿಗೆ ಸರಿಸಾಟಿಯಾಗಿ ಹರಿತಿದ್ದ ಇನ್ನೊಂದು ನದಿಯ ದಡದಲ್ಲಿ ಒಂದು ಮಹಾ ನಾಗರಿಕತೆ ಇತ್ತು ಅಂದ್ರೆ ನಂಬ್ತೀರಾ? ಅದೇ ಸರಸ್ವತಿ ನದಿ ನಾಗರಿಕತೆ. ಇದ್ರ ಬಗ್ಗೆ ಜಾಸ್ತಿ ಜನ ಕೇಳಿರೋದೇ ಇಲ್ಲ. ಅಷ್ಟೊಂದು ದೊಡ್ಡ ಸಿವಿಲೈಸೇಷನ್ ಇತಿಹಾಸದಿಂದ ಪೂರ್ತಿಯಾಗಿ ಮಾಯವಾಗೋಕೆ ಹೇಗೆ ಸಾಧ್ಯ? ಸರ್ಪ್ರೈಸಿಂಗ್ ವಿಷಯ ಅಂದ್ರೆ ಅದರ ಹುಟ್ಟಿಗೂ ಸಾಯೋಕ್ಕೂ ಕಾರಣ ಒಂದೇ, ಅದೇ ಒಂದು ಮಹಾನದಿ. ಒಂದು ಕಾಲದಲ್ಲಿ ಜೀವ ಕೊಟ್ಟು ಸಲಹಿದ ಅದೇ ನದಿ ಆಮೇಲೆ ತನ್ನ ಗುರ್ತನ್ನೇ ಅಳಿಸಾಕ್ಬಿಡ್ತು. ಈ ಇಡೀ ರಹಸ್ಯ ಅಡಗಿರೋದೇ ಆ ನದಿಯೊಳಗೆ. ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಸಾವಿರಾರು ವರ್ಷಗಳಷ್ಟು ಹಳೆದಾದ ನಮ್ಮ ಋಗ್ವೇದದಲ್ಲಿ ಈ ನದಿ ಬಗ್ಗೆ ತುಂಬಾನೇ ಉಲ್ಲೇಖ ಇದೆ. ಅದರಲ್ಲಿ ಸರಸ್ವತಿನ ಬರೀ ಒಂದು ನದಿ ಅಂತ ಹೇಳಿಲ್ಲ, ಅದನ್ನ ನದಿ ತಮೇ ಅಂತ ಕರೆದಿದ್ದಾರೆ. ಅಂದ್ರೆ ನದಿಗಳಲ್ಲೇ ಶ್ರೇಷ್ಠ, ಅತ್ಯಂತ ಪವಿತ್ರ, ತುಂಬಾನೇ ಶಕ್ತಿಶಾಲಿ ಅಂತ. ಅದೇ ಪ್ರಾಬ್ಲಮ್ ಏನು ಅಂದ್ರೆ ಈ ನದಿ ಭೂಮಿ ಮೇಲೆ ಎಲ್ಲೂ ಕಾಣಿಸೋದೇ ಇಲ್ವಲ್ಲ. ಹಾಗಾಗಿ ನೂರಾರು ವರ್ಷಗಳ ಕಾಲ ಇತಿಹಾಸಕಾರರು ಇದನ್ನೆಲ್ಲ ಸುಮ್ಮನೆ ಒಂದು ಕವಿಯ ಕಲ್ಪನೆ, ಒಂದು ಮಿಥ್ ಅಂತ ತಳ್ಳಿ ಹಾಕ್ತಾನೇ ಬಂದ್ರು. ಯಾಕಂದ್ರೆ ಮ್ಯಾಪ್ನಲ್ಲಿ ಎಲ್ಲೂ ಇಲ್ದೇ ಇರೋ ನದಿ ನಿಜವಾಗ್ಲೂ ಇತ್ತು ಅಂತ ಒಪ್ಕೊಳ್ಳೋದು ಕಷ್ಟ ಅಲ್ವಾ? ಪುರಾಣದಲ್ಲಿರೋ ಒಂದು ನದಿ ರಿಯಲ್ ಆಗಿ ಭೂಮಿ ಮೇಲೆ ಹೇಗೆ ಹರಿಯುತ್ತೆ? ಈ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಇತ್ತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಸುಮ್ಮನೆ ಕಲ್ಪನೆ, ಮಿತ್ ಅಂತ ಬದಿಗೆ ಸರಿಸಿದ ಈ ವಿಷಯಕ್ಕೆ ಮಾಡರ್ನ್ ಸೈನ್ಸ್ ಜೀವ ತುಂಬುತ್ತೆ. ಇಲ್ಲಿಂದ ಕಥೆ ಏಕ್ದಮ್ ಥ್ರಿಲ್ಲರ್ ತರಹ ಆಗುತ್ತೆ. ಅಂಡ್ ಗೆಸ್ ವಾಟ್? ಭೂಮಿ ಮೇಲೆಲ್ಲ ಹುಡುಕಿದ್ರೂ ಸಿಗಿದ ಆ ಉತ್ತರ ಸಿಕ್ಕಿದ್ದು ಆಕಾಶದಿಂದ. ಹೌದು, ಸ್ಪೇಸ್ನಿಂದ. ಸಾವಿರಾರು ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡ್ತಿದ್ದ ಸ್ಯಾಟಲೈಟ್ಗಳು ಸಾವಿರಾರು ವರ್ಷ ಹಳೆಯ ಈ ಹಿಸ್ಟಾರಿಕಲ್ ಮಿಸ್ಟರಿನ ಸಾಲ್ವ್ ಮಾಡಿದ್ವು. ಇದು ಪುರಾಣ ಮತ್ತು ವಿಜ್ಞಾನ ಒಂದಾದ ಒಂದು ಅದ್ಭುತ ಕ್ಷಣ. ನಮ್ಮ ಹೆಮ್ಮೆಯ ISRO ಅವರ ಸ್ಯಾಟಲೈಟ್ಗಳು ಕಳಿಸಿದ ಇಮೇಜ್ಗಳನ್ನ ನೋಡಿ ಹಿಸ್ಟೋರಿಯನ್ಸ್ಗೆಲ್ಲ ಶಾಕ್ ಆಗೋಯ್ತು. ರಾಜಸ್ಥಾನದ ಮರುಭೂಮಿಯ ಮರಳಿನ ಕೆಳಗೆ ಒಣಗಿಹೋದ ಒಂದು ವಿಶಾಲ ನದಿಯ ಪಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅಷ್ಟೇ ಅಲ್ಲ, ಆ ಒಣ ನದಿಯ ದಾರಿಯನ್ನ ಋಗ್ವೇದದಲ್ಲಿ ಹೇಳಿರೋ ಸರಸ್ವತಿ ನದಿಯ ದಾರಿಗೆ ಹೋಲಿಸಿದಾಗ ಎಲ್ಲರೂ ಒಂದು ಕ್ಷಣ ದಂಗಾಗ್ಬಿಟ್ರು. ಯಾಕಂದ್ರೆ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು. ಪುರಾಣದ ಕಥೆ ಸೈನ್ಸ್ ಕಣ್ಣಿಗೆ ಸತ್ಯವಾಗಿ ಕಾಣಿಸ್ಕೊಂಡಿತ್ತು. ಓಕೆ, ನದಿ ಇತ್ತು ಅನ್ನೋದು ಪ್ರೂವ್ ಆಯಿತು. ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಏನು? ಆ ನದಿಯ ದಡದಲ್ಲಿ ಯಾರು ವಾಸಿಸ್ತಾ ಇದ್ರು? ಅವರ ಜೀವನ ಹೇಗಿತ್ತು? ಆರ್ಕಿಯಾಲಜಿಸ್ಟ್ಗಳು ಆ ಒಣ ನದಿಯ ಪಾತ್ರವನ್ನೇ ಹಿಂಬಾಲಿಸ್ಕೊಂಡು ಅಗೆಯೋಕೆ ಶುರು ಮಾಡಿದಾಗ ಅವರಿಗೆ ಸಿಕ್ಕಿದ್ದು ಮರಳಿನ ಕೆಳಗೆ ಬಚ್ಚಿಟ್ಟುಕೊಂಡಿದ್ದ ಸಣ್ಣ ಪುಟ್ಟ ಹಳ್ಳಿಗಳಲ್ಲ, ಬದಲಿಗೆ ಒಂದು ಇಡೀ ಮಹಾನಾಗರಿಕತೆ. ಈ ನಂಬರ್ ನೋಡಿ, 700ಕ್ಕೂ ಹೆಚ್ಚು. ಇದು ಆ ಒಣಗಿ ಹೋದ ಸರಸ್ವತಿ ನದಿಯ ದಡದಲ್ಲಿ ಸಿಕ್ಕಿರೋ ಆರ್ಕಿಯಾಲಜಿಕಲ್ ಸೈಟ್ಗಳ ಸಂಖ್ಯೆ. ಇದು ಸುಮ್ಮನೆ ಒಂದು ನಂಬರ್ ಅಲ್ಲ, ಇದು ಅಲ್ಲಿ ಒಂದು ಎಷ್ಟು ದೊಡ್ಡ, ಎಷ್ಟು ಅಡ್ವಾನ್ಸ್ಡ್ ಆದ ಸಿವಿಲೈಸೇಷನ್ ಇತ್ತು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಎವಿಡೆನ್ಸ್. ಇಲ್ಲಿರೋ ಅಸಲಿ ಶಾಕಿಂಗ್ ವಿಷಯ ಏನು ಅಂದ್ರೆ, ನಮಗೆಲ್ಲ ಗೊತ್ತಿರೋ ಸಿಂಧೂ ಕಣಿವೆ ನಾಗರಿಕತೆಯ ಜಾಗದಲ್ಲಿ ಸಿಕ್ಕಿರೋ ಸೈಟ್ಗಳಿಗಿಂತಾನೂ ಈ ಸರಸ್ವತಿ ನದಿಯ ಪ್ರದೇಶದಲ್ಲಿ ಸಿಕ್ಕಿರೋ ಸೈಟ್ಗಳ ಸಂಖ್ಯೆ ಜಾಸ್ತಿ ಇದೆ. ಇದರ ಅರ್ಥ ಏನು? ಸಿಂಪಲ್. ಈ ಮರೆತು ಹೋಗಿದ್ದ ನಾಗರಿಕತೆ ಬಹುಶಃ ಸಿಂಧೂ ನಾಗರಿಕತೆಗಿಂತಲೂ ದೊಡ್ಡದಿತ್ತು ಮತ್ತು ಅಲ್ಲಿ ಇನ್ನೂ ಹೆಚ್ಚು ಜನ ವಾಸಿಸ್ತಾ ಇದ್ರು. ಹಾಗಾದ್ರೆ ಇಷ್ಟೊಂದು ಗ್ರ್ಯಾಂಡ್ ಆಗಿದ್ದ ನದಿ ಮತ್ತು ನಾಗರಿಕತೆ ಎರಡೂ ಹೇಗೆ ಮಾಯವಾಗ್ಬಿಡ್ತು? ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಸುಮಾರು 5,000 ವರ್ಷಗಳ ಹಿಂದೆ ಆದ ದೊಡ್ಡ ದೊಡ್ಡ ಭೂಕಂಪಗಳು ಮತ್ತು ಕ್ಲೈಮೇಟ್ ಚೇಂಜ್ ಇದಕ್ಕೆಲ್ಲ ಕಾರಣ. ಭೂಮಿಯ ಒಳಗಿನ ಪ್ಲೇಟ್ಗಳು ಚಲಿಸಿದ್ರಿಂದ ನದಿಗೆ ನೀರು ಬರ್ತಿದ್ದ ಮೂಲವೇ ಕಟ್ಟಾಗೋಯ್ತು. ಜೀವನಾಡಿಯಾಗಿದ್ದ ನದಿಯೇ ಬತ್ತಿಗೋದ ಮೇಲೆ ಅದನ್ನೇ ನಂಬಿಕೊಂಡಿದ್ದ ಜನ ಮತ್ತು ನಾಗರಿಕತೆ ನಿಧಾನವಾಗಿ ಅವನತಿಯ ದಾರಿ ಹಿಡಿಯಿತು.
ಸೊ ಈ ಸರಸ್ವತಿ ನದಿಯ ರೀಡಿಸ್ಕವರಿ ಇದೆಯಲ್ಲ, ಇದು ಬರೀ ಒಂದು ಜಿಯೋಗ್ರಾಫಿಕಲ್ ಫೈಂಡಿಂಗ್ ಅಲ್ಲ. ಇದು ನಮ್ಮ ಇಂಡಿಯನ್ ಹಿಸ್ಟ್ರಿ ಬುಕ್ನಲ್ಲೇ ಒಂದು ಹೊಸ ಚಾಪ್ಟರ್ ಬರೆಯೋಷ್ಟು ದೊಡ್ಡ ವಿಷಯ. ಇದರ ಇಂಪಾರ್ಟೆನ್ಸ್ ಏನಂತೀರಾ? ಇದು ನಮ್ಮ ಇಂಡಿಯನ್ ಸಿವಿಲೈಸೇಷನ್ನ ಟೈಮ್ ಲೈನನ್ನೇ ಇನ್ನೂ ಹಿಂದಕ್ಕೆ ತಳ್ಳುತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತಲೂ ನಮ್ಮ ಸಂಸ್ಕೃತಿಯ ಬೇರುಗಳು ಸಾವಿರಾರು ವರ್ಷಗಳಷ್ಟು ಹಳೇದು, ಇನ್ನೂ ಆಳವಾದ್ದು ಅಂತ ಇದು ಗಟ್ಟಿಯಾಗಿ ಹೇಳುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ಈ ಇಡೀ ಸಂಶೋಧನೆ ಒಂದಂತೂ ಕ್ಲಿಯರ್ ಆಗಿ ಹೇಳುತ್ತೆ: ನಮ್ಮ ಭಾರತ ಪ್ರಪಂಚದಲ್ಲೇ ಅತ್ಯಂತ ಹಳೆಯ ಮತ್ತು ನಿರಂತರವಾಗಿ ಇಂದಿಗೂ ಮುಂದುವರೆದುಕೊಂಡು ಬಂದಿರೋ ಸಂಸ್ಕೃತಿಗಳಲ್ಲಿ ಒಂದು. ಈ ಸರಸ್ವತಿ ನಾಗರಿಕತೆಯ ಮರ್ತುಹೋಗಿದ್ದ ಕತೆ, ಆ ದೊಡ್ಡ ಪರಂಪರೆಯ ಒಂದು ಕಳೆದು ಹೋಗಿದ್ದ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ದ ಒಂದು ಲಿಂಕ್. ಸರಸ್ವತಿಯ ಈ ಕಥೆ ನಮ್ಗೆಲ್ಲ ಒಂದು ಪಾಠ ಕಲಿಸುತ್ತೆ. ಹಿಸ್ಟ್ರಿ ಅಂದ್ರೆ ಕಲ್ಲಿನ ಮೇಲೆ ಕೆತ್ತಿಟ್ಟ ಫೈನಲ್ ಸತ್ಯ ಅಲ್ಲ. ಅದು ಯಾವಾಗ್ಲೂ ಹೊಸ ಸಂಶೋಧನೆಗಳಿಂದ ಬದಲಾಗ್ತಾನೇ ಇರುತ್ತೆ. ಅದು ಒಂದು ಜೀವಂತ ಕಥೆ. ಇವತ್ತು ಸರಸ್ವತಿಯ ರಹಸ್ಯ ಬಾಯಲಾಗಿದೆ, ನಾಳೆ ಯೋಚನೆ ಮಾಡಿ ನೋಡಿ, ಇತಿಹಾಸದ ಪುಟಗಳಲ್ಲಿ ಇನ್ನೂ ಎಂತೆಂಥ ರಹಸ್ಯಗಳು ನಮಗಾಗಿ ಕಾಯ್ತಾ ಇರಬಹುದು.